ನಮಸ್ಕಾರ ಗೆಳೆಯರೆ, ನೀವು ಹೇಗಿದ್ದೀರಿ? ಇಲ್ಲಿಗೆ ಬಂದು ಸಂತೋಷವಾಯಿತು. ಇಂದು ಗುರುವಾರ ಅಕ್ಟೋಬರ್ 16. ನೀವು ಎಲ್ಲಿದ್ರೂ ಉತ್ತಮ ದಿನ ಕಳೆಯುತ್ತಿದ್ದೀರಿ ಎಂದು ಭಾವಿಸುತ್ತೇನೆ. ನಮ್ಮದು ಖಂಡಿತವಾಗಿ ಚೆನ್ನಾಗಿ ನಡೆಯುತ್ತಿದೆ. ಇಂದು ನಾನು ನಿಮ್ಮ ಯಾವತ್ತಿದ್ದೇನೆ. ಸರಿ, OES ಬಗ್ಗೆ ಅಪ್ಡೇಟ್ ನೀಡುತ್ತೇನೆ. ಹೊಸದೇನೂ ಇಲ್ಲ, ಆದರೆ ನೀವು ನಿನ್ನೆ ಸುಜಿಯ ವೆಬಿನಾರ್ ನೋಡಿದ್ದರೆ ಅದರಲ್ಲಿ ಆಶ್ ಮುಫ್ರಹನ ಸಂದೇಶ ಇತ್ತು. ಆ ಸಂದೇಶ ಈ ಚಾನಲ್ನಲ್ಲೂ ಇದೆ. ನೀವು ಇಲ್ಲಿ ನೋಡಬಹುದು. ಅವರು ಹೇಳಿದ್ದೇನೆಂದರೆ, ಆಶ್ ಜೊತೆ ವಿಕ್ಟರಿ ಹೊಸ ವ್ಯವಸಾಯದ ಪ್ರಾರಂಭವಲ್ಲ. ನಾನು ಮತ್ತೆ ಹೇಳುತ್ತೇನೆ, ಅದರಿಂದಲೇ ಅಲ್ಲ. ಇದು ಕೇವಲ ಒಂದು ಸೆಟಪ್ ಆಗಿದೆ, ಒಂದು ಸ್ಥಿರ ಸ್ಥಳ, ಸ್ಟೇಡಿಯಂ ಅಥವಾ ಕಲಿಕಾ ಕೇಂದ್ರ, ನಿಜವಾದ ವ್ಯವಸಾಯ ಪ್ರಾರಂಭವಾಗುವ ಮೊದಲು. ಆದ್ದರಿಂದ ಯಾರಾದರೂ ಇದು ಹೊಸ ವ್ಯವಸಾಯದ ಪ್ರಾರಂಭ ಎಂದು ಹೇಳಿದರೆ ಅದು ಸರಿಯಲ್ಲ. ಇದು ನಮ್ಮ ಮುಂದಿನ ವ್ಯವಸಾಯದಿಂದ ಸಂಪೂರ್ಣವಾಗಿ ಬೇರೆಯಾಗಿದೆ. ಹೌದು, ಆದರೆ ಅವರು ಇನ್ನೂ ಹೇಳುತ್ತಿದ್ದರು, ನಮ್ಮ ಸಿಸ್ಟಂನಲ್ಲಿ ಮತ್ತೊಂದು ಪಾಪ್ ಅಪ್ ಬರಲಿದೆ. ಅದು ಆಶ್ ಜೊತೆ ವಿಕ್ಟರಿಯ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುತ್ತದೆ. ಇದು ಪ್ರಾಥಮಿಕತೆ ಸ್ಥಾನದ ಬಗ್ಗೆ ಇರಬಹುದು ಅಥವಾ ಬೇರೆ ಏನಾದರೂ. ನಾವು ಕಾಯಬೇಕಾಗುತ್ತದೆ. ನಾನು ಶೀಘ್ರದಲ್ಲೇ ಏನಾದರೂ ಕೇಳಲು ಇಲ್ಲ, ಇಂದು ಅಥವಾ ನಾಳೆ. ನನಗೆ ಅನಿಸುತ್ತೆ ನಮ್ಮ OESನಲ್ಲಿ ಏನೋ ಹೊಸದು ಕಾಣಿಸುತ್ತದೆ. ಅದು ನಮಗೆ ಹೆಚ್ಚಿನ ವಿವರಗಳನ್ನು ನೀಡುತ್ತದೆ. ಆದ್ದರಿಂದ ದಯವಿಟ್ಟು ಪ್ರತಿದಿನ ಲಾಗಿನ್ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾವನ್ನು ಪರಿಶೀಲಿಸುತ್ತಿರಿ. ಬ್ಯಾಕ್ ಆಫೀಸ್ನಲ್ಲಿ ಏನಾದರೂ ಹೊಸದು ಬಂದಾಗ ನಿಮಗೆ ತಿಳಿಯುತ್ತದೆ. ಈ ವಾರ ನಾನು OESನ ಪಾಪ್ಅಪ್ನಿಂದ ಸಣ್ಣ ಸಣ್ಣ ಭಾಗಗಳನ್ನು ತೆಗೆದುಕೊಂಡು ಅವುಗಳ ಬಗ್ಗೆ ವಿಸ್ತಾರವಾಗಿ ಮಾತನಾಡುತ್ತಿದ್ದೇನೆ. ನಮ್ಮ CEO ಆಶ್ ಮುಫ್ರಹಗೆ ಬಹಳಷ್ಟು ಧನ್ಯವಾದಗಳು. ಅವರು ನನ್ನ ಭವಿಷ್ಯದ ಸಾಮರ್ಥ್ಯವನ್ನು ತೆರೆದುಕೊಂಡರು. ನಾನು ಕೆಲವು ದಿನಗಳ ಹಿಂದೆ ಮಾಡಿದ ವಿಡಿಯೋದಲ್ಲಿ ಒಳ್ಳೆಯ ಸಂದೇಶ ಬಿಟ್ಟಿದ್ದಾರೆ. ನೀವು ತುಂಬಾ ದಯಾಳು ಸರ್. ಅದರ ಮೇಲೆ ಕಮೆಂಟ್ ಮಾಡಲು ಸಮಯ ತೆಗೆದುಕೊಂಡಿದ್ದಕ್ಕೆ. ಅದು ತುಂಬಾ ಉದಾರವಾಗಿತ್ತು. ನಾನು ಬಳಸಿದ ಫುಡ್ ಚಕ್ರದ ಉದಾಹರಣೆ ಅವರಿಗೆ ಇಷ್ಟವಾಯಿತು. ಜನರು ಟ್ರೈ ಮಾಡದೆ ಹೋದರೆ ಅವರಿಗೆ ಇಷ್ಟವಿಲ್ಲ ಎಂದು ಹೇಳುತ್ತಾರೆ. ಅದರ ಮೂಲ ಸಾರ ಇದಾಗಿತ್ತು. ನೀವು ಬಯಸಿದ್ದರೆ ಹೋಗಿ ಅದನ್ನು ಪೂರ್ಣವಾಗಿ ಕೇಳಬಹುದು. ಇಂದು ನಾನು ಮಾತನಾಡಲು ಬಯಸುತ್ತೇನೆ, ನಮ್ಮ ವ್ಯವಸಾಯದ ಸಂದರ್ಭದಲ್ಲಿ ಅಭಿವೃದ್ಧಿಗೆ ಸಹಾಯ ಮಾಡುವ ಸೇತುವೆಯ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ನಾನು ಇದರ ಬಗ್ಗೆ ಸಾಕಷ್ಟು ಸಮಯ ಮಾತನಾಡುತ್ತಿದ್ದೇನೆ. ಆಶ್ ಜೊತೆ ವಿಕ್ಟರಿ. ನಾವು ನಮ್ಮ ಅಭಿಪ್ರಾಯವನ್ನು ಬಳಸುತ್ತಿದ್ದೇವೆ, ಏನಾಗಬಹುದು ಎಂಬುದರ ಬಗ್ಗೆ. ಆದರೆ ಒಂದು ವಿಷಯ ಖಚಿತ, ಇದು ಒಂದು ಶೈಕ್ಷಣಿಕ ವ್ಯಕ್ತಿ, ಶಿಕ್ಷಣ ಮತ್ತು ಕಲಿಕಾ ಕ್ಷೇತ್ರವಾಗಿರುತ್ತದೆ. ಅಲ್ಲಿ ನಾವು ಪ್ರವೇಶಿಸುತ್ತೇವೆ ಮತ್ತು ಇದು ನಮಗೆ ಅಲ್ಲಿ ಇರುವ ವಿಷಯಗಳಿಂದ ಕಲಿಯುವ ಕೌಶಲ್ಯಗಳನ್ನು ನೀಡುತ್ತದೆ. ಆದರೆ ನಾವು ಅರ್ಥ ಮಾಡಿಕೊಳ್ಳಬೇಕು, ಇದು ಕೇವಲ ಒಂದು ಸ್ಥಿರ ಸ್ಥಳ ಮಾತ್ರ. ನಮಗೆ ಅಲ್ಲಿ ಆ ದೊಡ್ಡ ಸಾಮಾಜಿಕ ಸುಂದರ ಸಾಮೂಹಿಕ ಕನಸಿನ ಮಾಹಿತಿ ಸಿಗುತ್ತದೆಯೇ? ಹೌದು, ಖಂಡಿತವಾಗಿ. ಆದರೆ ಇದು ಒಂದು ಸ್ಥಳವಾಗಿರುತ್ತದೆ. ಅಲ್ಲಿ ನಾವು ಅನೇಕ ವಿಷಯಗಳನ್ನು ಮತ್ತು ಕಲಿಕಾ ಪ್ರಕ್ರಿಯೆಯ ಬಗ್ಗೆ ತಿಳಿಯುತ್ತೇವೆ. ಮುಂದೆ ಸಾಗುವ ಮೊದಲು ಹಳೆಯ ವಿಷಯಗಳನ್ನು ಹಿಂದೆ ಬಿಡಬೇಕೆಂಬುದನ್ನು ಅರ್ಥಮಾಡಿಕೊಳ್ಳುವುದು ಅಗತ್ಯ. ಈ ಸೇತುವೆಯನ್ನು ದಾಟಿ ಏನೂ ಮುಂದೆ ಬರುವುದಿಲ್ಲ, ಅರ್ಥ ಮಾಡಿಕೊಂಡಿರಾ? ಆದ್ದರಿಂದ ನಾವು ಪ್ರಾರಂಭಿಸಬೇಕು. ಅನೇಕ ಜನರು ಈಗಾಗಲೇ ಪ್ರಾರಂಭಿಸಿದ್ದಾರೆ. ಆದರೆ ನಾವು ಮುಂದೆ ಸಾಗಬೇಕು ಮತ್ತು ನೆನಪಿಡಬೇಕು, ಬೀತಾಸೋ ಬೀತಾ, ಹೋಗಿದ್ದು ಹೋಯಿತು. ಇದು ಮುಂದೆ ಸಾಗುವ ಮೊದಲ ಹೆಜ್ಜೆ. ಇದು ಅಂತಿಮ ವ್ಯವಸಾಯವಲ್ಲ, ಇದು ಹೊಸ ವ್ಯವಸಾಯದ ಹೆಸರಲ್ಲ. ಇದು ಒಂದು ವೃತ್ತಿಕ್ಷೇತ್ರ, ಅಲ್ಲಿ ನಾವು ಹೊಸ ಕೌಶಲ್ಯಗಳನ್ನು ಕಲಿಯುತ್ತೇವೆ. ಆದ್ದರಿಂದ ಮುಂದಿನ ವ್ಯವಸಾಯದಲ್ಲಿ ಯಶಸ್ವಿಯಾಗಬಹುದು. ಆದ್ದರಿಂದ ಇದು ಏನಾಗಲಿದೆ ಎಂದು ಅರ್ಥಮಾಡಿಕೊಳ್ಳುವುದು ಮುಖ್ಯ. ನನಗೆ ಇನ್ನೂ ಹಳೆಯ ವ್ಯವಸಾಯದ ಬಗ್ಗೆ ಬಹಳಷ್ಟು ಕಮೆಂಟ್ಗಳು ಮತ್ತು ಸಂದೇಶಗಳು ಬರುತ್ತಿವೆ. ನನಗೆ ತಿಳಿಯಿದೆ, ಅನೇಕ ಜನರಿಗೆ ಹಳೆಯ ವಿಷಯಗಳನ್ನು ಬಿಡಲು ಕಷ್ಟವಾಗಿದೆ. ಆದರೆ ನಾವು ಮುಂದೆ ಸಾಗಬೇಕಾದರೆ ಹಳೆಯ ವಿಷಯಗಳನ್ನು ಬಿಡಬೇಕು. ಯಾಕೆಂದರೆ ನಾವು ಹಳೆಯ ವಿಷಯಗಳನ್ನು ಹಿಡಿದುಕೊಂಡು ಮುಂದೆ ಸಾಗಲು ಸಾಧ್ಯವಿಲ್ಲ. ಇದು ಸಂಪೂರ್ಣವಾಗಿ ತಪ್ಪು. ಅರ್ಥ ಮಾಡಿಕೊಳ್ಳಿ, ಅದರಿಂದ ಏನೂ ಆಗುವುದಿಲ್ಲ. ನಾವು ಜನರನ್ನು ವಿಕ್ಟರಿಯಲ್ಲಿ ಆಶ್ ಜೊತೆ ನನಗೆ ಈ ವಾಗ್ದಾನ ಮಾಡಲಾಗಿತ್ತು ಮತ್ತು ನಮಗೆ ಅದನ್ನು ಹೇಳಲಾಗಿತ್ತು ಎಂದು ಹೇಳುತ್ತಾ ಬರಲು ಅನುಮತಿಸಲು ಸಾಧ್ಯವಿಲ್ಲ. ಅದನ್ನು ಬಾಗಿಲ ಬಳಿ ಬಿಡಿ. ಇದು ನಾವು ಆಗ ಬಯಸುವುದಲ್ಲ. ನಾವು ಹೋಗುವ ಈ ಸೇತುವೆ ನಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಮತ್ತು ಇಲ್ಲಿಯೇ ನಾನು ನಿಮ್ಮೊಂದಿಗೆ ಮಾತನಾಡಲು ಬಯಸುತ್ತೇನೆ. ಇದು ಒಂದು ರೂಪಕ, ಸ್ಪಷ್ಟವಾಗಿ ನಮ್ಮ ಬೆಳವಣಿಗೆಗೆ ಸಹಾಯಕವಾದ ಒಂದು ಸೇತುವೆ. ಇದು ಒಂದು ಪ್ರೋಗ್ರಾಂ ಆಗಿರುತ್ತದೆ, ಕೋರ್ಸ್ ಆಗಿರುತ್ತದೆ. ಅದು ನಮ್ಮನ್ನು ಆಶ್ ಜೊತೆ ವಿಕ್ಟರಿಯ ಪ್ರಸ್ತುತ ಸ್ಥಿತಿ ಮತ್ತು ಭವಿಷ್ಯದ ವ್ಯಾವಸಾಯಿಕ ಅಭಿವೃದ್ಧಿಗೆ ಸಂಪರ್ಕಿಸುತ್ತದೆ. ಮತ್ತು ಇದು ನಿಜವಾಗಿ ಒಂದು ಸ್ಥಳವಾಗಿರುತ್ತದೆ, ಅಲ್ಲಿ ಕಲಿಕೆಯ ಸಂಕಲ್ಪ ಇರುತ್ತದೆ. ಈ ಸೇತುವೆ ಒಂದು ರೂಪಕವಾಗಿರುತ್ತದೆ. ಅದು ನಮ್ಮನ್ನು ಮುಂದಿನ ಅವಕಾಶಕ್ಕೆ ಸಂಪರ್ಕಿಸುತ್ತದೆ ಮತ್ತು ಮುಂದೆ ಸಾಗಲು ಅಗತ್ಯವಿರುವ ಪ್ರಗತಿಯನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ಮಾನಸಿಕತೆ ಮತ್ತು ದೃಷ್ಟಿಕೋನದ ಬಗ್ಗೆಯೂ ಬಹಳಷ್ಟು ಆಗಿದೆ. ನನಗೆ ಅನಿಸುತ್ತೆ, ಆಶ್ ಜೊತೆ ವಿಕ್ಟರಿಯಲ್ಲಿ ನಾವು ಸ್ವಯಂ ಸುಧಾರಣೆಯನ್ನು ನೋಡುತ್ತೇವೆ. ಇದು ಒಂದು ಮಾನಸಿಕತೆಯಿಂದ ಇನ್ನೊಂದಕ್ಕೆ ಪರಿವರ್ತನೆಯನ್ನು ತೋರಿಸುತ್ತದೆ, ಒಂದು ಬದಲಾವಣೆ, ಹಳೆಯದನ್ನು ಬಿಟ್ಟು ಹೊಸದರ ಕಡೆಗೆ ಮುಂದೆ ಸಾಗುವುದು. ಅಭಿವೃದ್ಧಿ. ಇದು ವ್ಯಕ್ತಿಗಳು, ಕಂಪನಿ ಮತ್ತು ಸಮುದಾಯವನ್ನು ಸವಾಲುಗಳನ್ನು ದಾಟಲು ಸಹಾಯ ಮಾಡುತ್ತದೆ. ಮುಂದಿನ ಅಧ್ಯಾಯದಿಂದ ಕಲಿಯುವುದರಿಂದ ಏನಾಗಬಹುದು ತಿಳಿಯುವುದಿಲ್ಲ,
ಆದರೆ ಆಶ್ ಜೊತೆ ವಿಕ್ಟರಿಯಲ್ಲಿ ನಾವು ಖಂಡಿತವಾಗಿ ತಿಳಿಯುತ್ತೇವೆ. ಕ್ರಿಸ್ ಆಶ್ ಜೊತೆ ಮಾತನಾಡಿದ ನಂತರ ಒಳ್ಳೆಯ ವಿಡಿಯೋ ಮಾಡಿದ್ದಾರೆ, ನೆನಪಿದೆಯಾ? ಅದು ತುಂಬಾ ಉತ್ಸಾಹವರ್ಧಕವಾಗಿತ್ತು. ಅವರು ನಡುಗುತ್ತಿದ್ದರು, ಜಿಗುತ್ತಿದ್ದರು ಮತ್ತು 7 ಪದಗಳನ್ನು ಪುನರಾವರ್ತಿಸುತ್ತಿದ್ದರು. ಇದು ಸಂಪರ್ಕದಲ್ಲಿ ನಮ್ಮೆಲ್ಲರಿಗೆ ಏನಾಗಲಿದೆ ಎಂಬುದರ ಸೂಚನೆ. ಇದು ನಾನು ನಾನು ಮತ್ತು ನಾನು ಅಲ್ಲ. ಇದು ನಾನು ಮತ್ತು ನನ್ನ ತಂಡವಲ್ಲ. ಇದು ಅದರಲ್ಲಿ ಏನೂ ಅಲ್ಲ. ನಾವು ಆಶ್ ಜೊತೆ ಸೇತುವೆಯನ್ನು ದಾಟಿ ವಿಜಯಕ್ಕೆ ಹೋಗುತ್ತಿದ್ದೇವೆ. ಇದು ಒಂದು ಸಕಾರಾತ್ಮಕ ವಿಷಯ. ಎಲ್ಲವೂ ನಮ್ಮ ಲಾಭಕ್ಕಾಗಿ ನಡೆಯುತ್ತಿದೆ. ನಮಗೆ ಆಶ್ ಜೊತೆ ವಿಕ್ಟರಿಯಲ್ಲಿ ಮೆಂಬರ್ ಆಗುವ ಭಾಗ್ಯ ಸಿಕ್ಕಿದೆ. ನಾವು ಅಲ್ಲಿಗೆ ನಿವಾಸಕ್ಕೆ ಮೊದಲು ಅನೇಕ ತರಬೇತಿ ಕ್ಷೇತ್ರಗಳ ಮೂಲಕ ಹೋಗಬೇಕಾಗುತ್ತದೆ. ನಂತರ ಆಶ್ ಜೊತೆ ವಿಕ್ಟರಿಯಲ್ಲಿ ಪ್ರವೇಶಿಸುತ್ತೇವೆ. ನನಗೆ ಅನಿಸುತ್ತೆ, ಬಹಳಷ್ಟು ಬದಲಾವಣೆಗಳಿರುವೆ. ಅಲ್ಲಿ ನಮಗೆ ತಿಳಿಯದ ಮಹತ್ವದ ಅನೇಕ ವಿಷಯಗಳಿರುವೆ. ನನಗೆ ಅನಿಸುತ್ತೆ, ನಾವೆಲ್ಲರೂ ಅಲ್ಲಿ ನೋಡುವುದರಿಂದ ನಿಜವಾಗಲೂ ಆಶ್ಚರ್ಯಪಡುತ್ತೇವೆ. ಆದರೆ ಒಂದು ವಿಷಯ ಖಚಿತ, ಇದು ನಮಗೆ ಅನೇಕ ರೀತಿಯಲ್ಲಿ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ತರಬೇತಿ ಸ್ಪಷ್ಟವಾಗಿ ನಮಗೆ ವ್ಯವಸಾಯದ ಸವಾಲುಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ನಮಗೆ ನಿರ್ದಿಷ್ಟ ಜ್ಞಾನ ಸಿಗುತ್ತದೆ. ಅದು ಈ ಕ್ಷೇತ್ರದಲ್ಲಿ ಅವರ ಸ್ನೇಹಿತರಿಂದ ಈಗಾಗಲೇ ತಯಾರಿಸಲ್ಪಡುತ್ತಿದೆ. ಆಶ್ ಜೊತೆ ವಿಕ್ಟರಿ, ಸುಜಿ ಹೇಳಿದಂತೆ, ಸಿದ್ಧವಾಗಿದೆ. ಇದು ಪ್ರಾರಂಭಿಸಲು ಯಾವುದೇ ಸಮಾರಂಭದ ಅಗತ್ಯವಿಲ್ಲದಂತಹದ್ದಲ್ಲ. ಅದು ಅಲ್ಲಿದೆ, ಪ್ರಾರಂಭಿಸಲು ಸಿದ್ಧವಾಗಿದೆ. ಈಗ ಲಕ್ಷಾಂತರ ಅರ್ಜಿಗಳಿಂದ ಸರಿಯಾದ ಜನರನ್ನು ಆಯ್ಕೆ ಮಾಡುವುದು ಮಾತ್ರ. ಅವರು ಈ ಹೊಸ ಅಧ್ಯಾಯದ ಪ್ರಾರಂಭದಲ್ಲಿರಬೇಕು. ಇದರ ಅರ್ಥ ಪ್ರಾಥಮಿಕತೆ ಪಡೆಯದವರಿಗೆ ಪ್ರವೇಶ ಸಿಗುವುದಿಲ್ಲವೇ ಎಂದರೆ? ಇಲ್ಲ, ಸಂಪೂರ್ಣವಾಗಿ ಇಲ್ಲ. ನೀವು ಯಾರಾದರೂ ಲಿಂಕ್ ಅನ್ನು ಕೇಳಿ ಆಯ್ಕೆ ಮಾಡಬಹುದು. ಅದರ ಮೇಲೆ ಕ್ಲಿಕ್ ಮಾಡಿ ವಿಕ್ಟರಿ ವಿತ್ ಆಶ್ ತಲುಪಬಹುದು. ಇದು ತುಂಬಾ ಸರಳ, ಆದರೆ ಇದು ರೋಚಕವಲ್ಲವೇ? ನಮಗೆ ಈ ಸೇತುವೆಯ ವಿಷಯದಲ್ಲಿ ಸ್ವಯಂ ಸುಧಾರಣೆಯ ಅವಕಾಶ ಸಿಗುತ್ತಿದೆಯೇ? ಇದು ಸಾಮಾಜಿಕ ಕ್ಷೇತ್ರದಲ್ಲಿ ಜನರನ್ನು ಸಂಪರ್ಕಿಸಲು ಮತ್ತು ತಿಳುವಳಿಕೆ ಹೆಚ್ಚಿಸಲು ಪ್ರಯತ್ನಗಳ ಪ್ರತೀಕವಾಗಿರಬಹುದು. ಸರಿಯಾದ ಮನಸ್ಥಿತಿಯ ಜನರು ಅಲ್ಲಿಗೆ ತಲುಪುವಂತೆ ಖಚಿತಪಡಿಸಲು ಬಹಳ ಶ್ರಮ ವಹಿಸಲಾಗುತ್ತಿದೆ. ಇದು ರೋಚಕವಾಗಿದೆ. ಇದು ನಮ್ಮ ಸಿಇಒ ಮಾತನಾಡುವ ಆಯ್ಕೆಯ ಪ್ರಕ್ರಿಯೆಯ ಭಾಗವಾಗಿದೆ. ರೋಚಕವಾಗಿದೆ. ಅವರು ತಮ್ಮ ಹಳೆಯ ತಪ್ಪುಗಳಿಂದ ಕಲ್ತಿದ್ದಾರೆ ಮತ್ತು ಈ ಸೇತುವೆ ಅವರು ಮುಂದೆ ಸಾಗುವ ಸ್ಥಳವಾಗಿದೆ. ಆದರೆ ಇದು ಒಂದು ಸ್ಥಳವೂ ಆಗಿದೆ ಅಲ್ಲಿ ನಾವು ಮತ್ತೆ ಸಮುದಾಯವಾಗಿ ಸಂಪರ್ಕಿಸಬಹುದು. ಸಮುದಾಯ ನಿರ್ಮಾಣ ಅಂದರೆ ಜನರನ್ನು ಒಟ್ಟಿಗೆ ತರುವುದ ನಮ್ಮ ಗುಂಪಿನ ಜನರು ಬಳಸುವ ಇನ್ನೊಂದು ಹೆಸರು. ಮತ್ತು ಇದು ನಿಜವಾಗಿ ನಮಗೆ ಒಂದು ಸಾಮಾನ್ಯ ಆಧಾರ ನೀಡುತ್ತದೆ, ಅಲ್ಲಿ ನಾವು ಮತ್ತೆ ಮನೆಯೆಂದು ಭಾವಿಸಬಹುದು. ನೆನಪಿಡಿ, ನಮ್ಮ ಸಿಇಒ ನನ್ನ ಮೂಲಕ ಹೇಳಿದ ನೋಟ್. ಇದು ನಮಗೆ ಮತ್ತೆ ಗುರಿತನ್ನು ನೀಡುತ್ತದೆ. ನನಗೆ ಅನಿಸುತ್ತೆ, ನಮ್ಮಲ್ಲಿ ಅನೇಕರಿಗೆ ಇದು ತುಂಬಾ ಮುಖ್ಯ. ಮತ್ತೆ ನಮ್ಮ ಮನೆ, ಗುಂಪು ಮತ್ತು ಉದ್ದೇಶದ ಗುರಿತನ್ನು ಪಡೆಯುವುದು. ಈಗ ನಾವು ತಿಳಿಯುತ್ತೇವೆ, ನಾವು ವಿಕ್ಟರಿ ವಿತ್ ಆಶ್ನಲ್ಲಿ ಇರಲಿದ್ದೇವೆ. ಆದ್ದರಿಂದ ನಮಗೆ ಮತ್ತೆ ಆ ಗುರಿತು ಸಿಕ್ಕಿದೆ. ಮೂಲತಃ ಇದು ಕಂಪನಿಯ ಹೆಸರಲ್ಲ. ಇದು ಕೇವಲ ಒಂದು ತರಬೇತಿ ಕ್ಷೇತ್ರ, ಒಂದು ಹೋಲ್ಡಿಂಗ್ ಏರಿಯಾ. ಅದರ ಮೂಲಕ ನಾವು ಮುಂದಿನ ವ್ಯವಸಾಯದ ಮೊದಲು ಹೋಗಬೇಕು. ವೈಯಕ್ತಿಕ ಸಂದರ್ಭದಲ್ಲಿ ಈ ಸೇತುವೆ ಹಳೆಯ ಸ್ಥಿತಿಗಳನ್ನು ಬಿಟ್ಟು ಹೊಸ ಸ್ಥಿತಿಯ ಕಡೆಗೆ ಸಾಗುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ. ನದಿ ದಾಟುವಂತೆ ಮುಂದೆ ಸಾಗುವುದು. ಇದರ ಅರ್ಥ ನಮ್ಮಲ್ಲಿ ಅನೇಕರಿಗೆ ಹೆಚ್ಚು ಸಕಾರಾತ್ಮಕ ಭವಿಷ್ಯ. ಇದು ಒಂದು ಸಂಕ್ರಮಣ ಕಾಲಿನ ಮಾಡೆಲ್ ಆಗಿದೆ. ಅದು ಈ ಯುಗದಲ್ಲಿ ಬದಲಾವಣೆಯ ಸಮನ್ವಯವನ್ನು ಮಾಡುತ್ತದೆ. ಮುಂದೆ ಸಾಗುವ ಮೊದಲು ಒಂದು ಸೆಟಪ್ನಂತೆ. ಇದು ಒಂದು ಪ್ರೋಗ್ರಾಂನ ಸಂಕ್ಷಿಪ್ತ ಹೆಸರೂ ಆಗಿರಬಹುದು. ಅದು ಕೆರಿಯರ್ ಕೌಶಲ್ಯ, ನೇತೃತ್ವ ಮತ್ತು ನಿಷ್ಠೆಯ ಮೇಲೆ ಒತ್ತು ನೀಡುತ್ತದೆ. ವಿಕ್ಟರಿ ವಿತ್ ಆಶ್ ನಿಜವಾಗಿ ಇದನ್ನೇ ಮಾಡುತ್ತದೆ. ಇದು ನಮಗೆ ಆ ಕೌಶಲ್ಯಗಳನ್ನು ನೀಡುತ್ತದೆ. ಅವು ನಮ್ಮಲ್ಲಿ ಇಲ್ಲದಿದ್ದರೂ ಮುಂದೆ ಅಗತ್ಯವಾಗಬಹುದು. ಇದರ ಅರ್ಥ ಕಂಪನಿ ನಮ್ಮ ಪ್ರಯತ್ನಗಳಲ್ಲಿ ಸಹಾಯ ಮಾಡುವುದಿಲ್ಲವೇ ಎಂದರೆ? ಇಲ್ಲ, ಸಂಪೂರ್ಣವಾಗಿ ಇಲ್ಲ. ನನಗೆ ತಿಳಿಯಿದೆ, ನಮಗೆ ಕಂಪನಿಯಿಂದ ಬಹಳಷ್ಟು ಸಹಾಯ ಸಿಗುತ್ತದೆ. ನಮಗೆ ಅನೇಕ ಟೆಂಪ್ಲೇಟ್ಗಳು ಸಿಗುತ್ತವೆ. ಅವುಗಳನ್ನು ನಾವು ಸೋಷಿಯಲ್ ಮೀಡಿಯಾ, ಇಮೇಲ್, ವಿಡಿಯೋಗಳಲ್ಲಿ ಬಳಸಬಹುದು. ನಮಗೆ ಪ್ರಚಾರಕ್ಕೆ ವಿಡಿಯೋಗಳು ಸಿಗುತ್ತವೆ. ಅವುಗಳನ್ನು ನಾವು ಅನುಷ್ಠಾನಗೊಳಿಸಬಹುದು. ನಮಗೆ ಅನೇಕ ವಿಷಯಗಳು ಸಿಗುತ್ತವೆ. ಅವುಗಳನ್ನು ನಾವು ಅನುಷ್ಠಾನಗೊಳಿಸಿ ಹೇಗೆ ಅನುಷ್ಠಾನಗೊಳಿಸಬೇಕೆಂದು ಕಲಿಯಬಹುದು. ಅದು ವಿಕ್ಟರಿ ವಿತ್ ಆಶ್ನ ಮುಖ್ಯ ಭಾಗವಾಗಿದೆ. ಇದಕ್ಕಾಗಿಯೇ ನಾನು ಕಲಿಯುವ ಬಗ್ಗೆ ತುಂಬ ಉತ್ಸುಕನಾಗಿದ್ದೇನೆ. ನಮ್ಮೆಲ್ಲರಲ್ಲೂ ಯಾವಾಗಲೂ ಕಲಿಯುವ ಅವಕಾಶವಿರುತ್ತದೆ. ಕೆಲವರು ಇತರರಿಗಿಂತ ಹೆಚ್ಚು ತಿಳಿದಿರಬಹುದೇ? ಹೌದು, ಖಂಡಿತ. ಆದರೆ ಇದರ ಅರ್ಥ ನಾವು ಇನ್ನೂ ಹೆಚ್ಚು ಕಲಿಯಲು ಸಾಧ್ಯವಿಲ್ಲ ಎಂದಲ್ಲ. ನೀವು ಎಂದಿಗೂ ಸಂಪೂರ್ಣವಾಗಿ ಜ್ಞಾನಿಯಾಗಲು ಸಾಧ್ಯವಿಲ್ಲ. ಅತಿದೊಡ್ಡ ತಪ್ಪು ಯಾವಾಗ ಜನರು ಹೌದು ನನಗೆ ತಿಳಿಯಿದೆ ಎಂದು ಹೇಳುವಾಗ. ಬಹುಶಃ ನಿಮಗೆ ತಿಳಿಯದ ಏನೋ ಇರಬಹುದು. ಆದ್ದರಿಂದ ನನಗೆ ತಿಳಿಯಿದೆ ಎಂದು ಹೇಳುವ ಮೊದಲು ಯಾಕೆ ಇನ್ನೂ ಹೆಚ್ಚು ಕಲಿಯಬಾರದು? ಯಾಕೆಂದರೆ ನೀವು ಪಡೆಯುವ ಯಾವುದೇ ಹೊಸ ಜ್ಞಾನ ನಿಮಗೆ ದೀರ್ಘಕಾಲಿಕ ಮೌಲ್ಯದಲ್ಲಿ ಲಾಭದಾಯಕವಾಗಿರುತ್ತದೆ. ಆದ್ದರಿಂದ ವಿಕ್ಟರಿ ವಿತ್ ಆಶ್ನ ಉದ್ದೇಶವನ್ನು ಅರ್ಥಮಾಡಿಕೊಳ್ಳುವುದು ಅಗತ್ಯ. ಸ್ವಯಂ ಸುಧಾರಣೆ ಮತ್ತು ನಮ್ಮ ಸಂಭಾವ್ಯ ರೂಪವನ್ನು ಪಡೆಯುವುದು. ಅದು ವ್ಯಾವಸಾಯಿಕ ದೃಷ್ಟಿಕೋನದಿಂದ ಆಗಿರಲಿ, ವೈಯಕ್ತಿಕ ದೃಷ್ಟಿಕೋನದಿಂದ ಆಗಿರಲಿ, ಅಥವಾ ಎರಡೂ, ನಾವು ಅದನ್ನು ಅದರ ಮೂಲ ಉದ್ದೇಶದೊಂದಿಗೆ ಅಳವಡಿಸಿಕೊಂಡರೆ ಇದು ನಮಗೆ ಸಹಾಯ ಮಾಡುತ್ತದೆ. ಕೇವಲ ವ್ಯವಸಾಯದಲ್ಲಿ ಮಾತ್ರವಲ್ಲ, ಒಳ್ಳೆಯ ಮನುಷ್ಯರಾಗಲೂ ಕೂಡ. ಆದ್ದರಿಂದ
ಸಂಕ್ಷೇಪದಲ್ಲಿ ನಾವು ಹೋಗುವ ಈ ಸೇತುವೆ ನಮಗೆ ಸಹಾಯ ಮಾಡುತ್ತದೆ. ಇದು ನಮ್ಮ ಕೆರಿಯರ್ ಅನ್ನು ವೇಗವಾಗಿ ಟ್ರ್ಯಾಕ್ ಮಾಡಲು ಸಹಾಯ ಮಾಡುತ್ತದೆ. ಅದನ್ನು ಒಂಟಿಯಾಗಿ ಮಾಡುವುದು ಕಷ್ಟ. ಇದು ನಮ್ಮನ್ನು ವಿಶೇಷ ತರಬೇತಿದಾರರಿಗೆ ಸಂಪರ್ಕಿಸುತ್ತದೆ. ಅವರಿಗೆ ನಾವು ಬೇರೆಯವರಿಗೆ ಬಹಳಷ್ಟು ಹಣ ಕೊಡಬೇಕಾಗುತ್ತದೆ. ಇದು ನಮ್ಮೆಲ್ಲರಿಗೂ ನಾವು ಯಾವ ಯಾತ್ರೆಯಲ್ಲಿದ್ದೇವೆ ಎಂದು ತಿಳಿಯಲು ಸಹಾಯ ಮಾಡುತ್ತದೆ. ಇದು ಒಂದು ತರಬೇತಿ ಕೋರ್ಸ್ ಆಗಿದೆ. ಇದು ಒಂದು ಕಾರ್ಯಕ್ರಮವಾಗಿದೆ. ಅದನ್ನು ನಾವೆಲ್ಲರೂ ಮಾಡಬೇಕಾಗುತ್ತದೆ. ಇದು ಹೊಸ ಉದ್ಯಮದ ಭಾಗವಾಗಿದೆ. ಅದು ನಮಗೆ ಹೊಸ ಕೌಶಲ್ಯಗಳು ಮತ್ತು ವ್ಯಾವಸಾಯಿಕ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಕಂಪನಿಯ ರನ್ನಿಂಗಿಗೆ ಪೂರ್ವಭಾವಿಯಾಗಿದೆ, ಯಾಕೆಂದರೆ ಅದರಲ್ಲಿ ಬಹಳಷ್ಟು ಹೊಸ ತಂತ್ರಜ್ಞಾನವಿರುತ್ತದೆ. ಮತ್ತು ಇದು ಕಂಪನಿಯನ್ನು ವಿಸ್ತರಿಸಲು ಸಹಾಯ ಮಾಡುತ್ತದೆ, ಯಾಕೆಂದರೆ ಜನರು ಅದರಲ್ಲಿ ಹೊಸ ಜ್ಞಾನವನ್ನು ಅನ್ವಯಿಸುತ್ತಿದ್ದಾರೆ. ಸಮುದಾಯ, ಇದು ನಮ್ಮನ್ನು ಮತ್ತೆ ಸುರಕ್ಷಿತ ಸ್ಥಳಕ್ಕೆ ತರುತ್ತದೆ, ಅಲ್ಲಿ ನಾವೆಲ್ಲರೂ ಪರಸ್ಪರ ತಿಳಿದಿರುತ್ತೇವೆ. ಸಂಕ್ಷೇಪದಲ್ಲಿ, ಆಶ್ ಜೊತೆ ವಿಜಯಕ್ಕೆ ಈ ಹೆಜ್ಜೆ ತುಂಬಾ ವಿಶೇಷವಾಗಿರುತ್ತದೆ. ಇದು ನಮಗೆ ವೈಯಕ್ತಿಕ, ಮಾನಸಿಕ